ಮನೆಯಲ್ಲಿ ಕಲಶ ಇಡುವುದರಿಂದ ಆಗುವ ಲಾಭಗಳು. ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಲಶಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಯಾವುದೇ ಪೂಜೆ ಇರಲಿ, ಗುರುಪ್ರವೇಶ ಇರಲಿ, ವಿವಾಹ ಇರಲಿ ಅಥವಾ ಹಬ್ಬದ ಆಚರಣೆ ಇರಲಿ, ಕಲಶವನ್ನು ಮೊದಲಿಗೆ ಸ್ಥಾಪಿಸಲಾಗುತ್ತದೆ. ಆದರೆ ಏಕೆ ಎಲ್ಲರಲ್ಲೂ ಒಂದು ಸಾಮಾನ್ಯ ಪಾತ್ರೆಯಂತೆ ಕಾಣುವ ಕಲಶಕ್ಕೆ ಇಷ್ಟು ಮಹತ್ವ ಏಕೆ? ಮನೆಯಲ್ಲಿ ಕಲಶ ಇಡುವುದರಿಂದ ಏನು ಲಾಭ ಎಂದು ಈ ರಹಸ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಕಲಶ ಎಂದರೇನು? ಕಲಶವು ಸಾಮಾನ್ಯವಾಗಿ ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳದ ಪಾತ್ರೆಯಾಗಿರುತ್ತದೆ. ಅದರೊಳಗೆ ಶುದ್ಧ ನೀರನ್ನು ತುಂಬಿ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಕಲಶವು ದೇವರ ಶಕ್ತಿಯ ಪ್ರತೀಕವಾಗಿದೆ. ಕಲಶದ ಆಧ್ಯಾತ್ಮಿಕ ಅರ್ಥ. ಪುರಾಣಗಳ ಪ್ರಕಾರ ಕಲಶದ ಮೇಲ್ಭಾಗದಲ್ಲಿ ದೇವತೆಗಳ ಶಕ್ತಿ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ. ನೀರಿನಲ್ಲಿ ಜೀವಶಕ್ತಿ ಅಡಗಿದೆ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಕಲಶವನ್ನು ಶುಭ ಮತ್ತು ಸಮೃದ್ಧಿಯ ಸಂಕೇತವಾಗಿ ಕಾಣುತ್ತಾರೆ. ಮೊದಲನೆಯದಾಗಿ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಕಲಶವನ್ನು ಭಕ್ತಿಯಿಂದ ಸ್ಥಾಪಿಸಿ ಪೂಜೆ ಮಾಡಿದಾಗ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗುತ್ತದೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಎರಡನೇದಾಗಿ, ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಎಂದು ನಂಬಿಕೆ. ಅನೇಕ ಸಂಪ್ರದಾಯಗಳಲ್ಲಿ ಕಲಶವನ್ನು ಸಮೃದ್ಧಿಯ ಸಂಕೇತವಾಗಿ ನೋಡಲಾಗುತ್ತದೆ. ಆದ್ದರಿಂದ ಹಬ್ಬ ಮತ್ತು ಶುಭ ಕಾರ್ಯಗಳಲ್ಲಿ ಕಲಶವನ್ನು ಸ್ಥಾಪಿಸುತ್ತಾರೆ. ಮೂರನೇದಾಗಿ, ಪೂಜೆಯ ಪವಿತ್ರತೆ ಹೆಚ್ಚಾಗುತ್ತದೆ. ಕಲಶವಿಲ್ಲದೆ ಅನೇಕ ಪೂಜೆಗಳು ಪೂರ್ಣವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಕಲಶವು ಪೂಜೆಗೆ ವಿಶೇಷ ಪಾವಿತ್ರ್ಯವನ್ನು ನೀಡುತ್ತದೆ. ನಾಲ್ಕನೇದಾಗಿ, ಕುಟುಂಬದಲ್ಲಿ ಶಾಂತಿ. ನಿಯಮಿತವಾಗಿ ಪೂಜೆ ಮಾಡುವ ಮನೆಗಳಲ್ಲಿ ಕುಟುಂಬದ ಸದಸ್ಯರು ಒಟ್ಟಾಗಿ ಸಮಯ ಕಳೆಯುತ್ತಾರೆ. ಇದರಿಂದ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ. ಗೃಹಪ್ರವೇಶದಲ್ಲಿ ವಿಶೇಷ ಮಹತ್ವ. ಹೊಸ ಮನೆಗೆ ಪ್ರವೇಶಿಸುವಾಗ ಕಲಶವನ್ನು ಬಳಸುವುದು ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆರನೇದಾಗಿ, ಹಬ್ಬಗಳ ಮಹತ್ವ ಹೆಚ್ಚಾಗುತ್ತದೆ. ನವರಾತ್ರಿ, ವರಮಹಾಲಕ್ಷ್ಮಿ, ಗಣೇಶ ಚತುರ್ಥಿ ಮುಂತಾದ ಹಬ್ಬಗಳಲ್ಲಿ ಕಲಶ ಸ್ಥಾಪನೆಗೆ ವಿಶೇಷ ಸ್ಥಾನವಿದೆ. ಏಳನೇದಾಗಿ, ಭಕ್ತಿಯ ಭಾವನೆ ಹೆಚ್ಚಾಗುತ್ತದೆ. ಕಲಶವನ್ನು ನೋಡಿದಾಗ ದೇವರ ಸ್ಮರಣೆ ಉಂಟಾಗುತ್ತದೆ. ಇದರಿಂದ ಭಕ್ತಿ ಮತ್ತು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ಎಂಟನೇದಾಗಿ, ನೀರಿನ ಮಹತ್ವದ ಸಂದೇಶ. ಕಲಶದಲ್ಲಿರುವ ನೀರು ಜೀವನದ ಮೂಲವಾಗಿದೆ. ಇದು ಪ್ರಕೃತಿಯನ್ನು ಗೌರವಿಸುವ ಸಂದೇಶವನ್ನು ನೀಡುತ್ತದೆ. ಒಂಬತ್ತನೇದಾಗಿ, ಶುಭ ಕಾರ್ಯಗಳಿಗೆ ಮಂಗಳಕರ ಸಂಕೇತ. ಯಾವುದೇ ಶುಭ ಕಾರ್ಯಗಳು ಮಾಡುವುದಾಗಿ ವಿವಾಹ, ನಾಮಕರಣ, ವಾಸ್ತುಪೂಜೆ ಮುಂತಾದ ಕಾರ್ಯಕ್ರಮಗಳಲ್ಲಿ ಕಲಶವನ್ನು ಬಳಸುವುದು ಶುಭದ ಸಂಕೇತ. ಹತ್ತನೇದಾಗಿ, ದೇವರ ಸಾನ್ನಿಧ್ಯದ ಪ್ರತೀಕ. ಭಕ್ತಿಯ ದೃಷ್ಟಿಯಿಂದ ಕಲಶವು ದೇವರ ಸಾನ್ನಿಧ್ಯವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ. ಕಲಶವನ್ನು ಹೇಗೆ ಇಡಬೇಕು? ಮೊದಲನೇದಾಗಿ, ಸ್ವಚ್ಛವಾದ ಸ್ಥಳದಲ್ಲಿ ಇಡಬೇಕು. ಕಲಶಕ್ಕೆ ಶುದ್ಧ ನೀರನ್ನು ತುಂಬಬೇಕು. ಮಾವಿನ ಎಲೆಗಳನ್ನು ಬಳಸಿ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇಡಿ. ಭಕ್ತಿಯಿಂದ ಪೂಜೆ ಮಾಡಿ. ಕಲಶದ ಬಗ್ಗೆ ಒಂದು ಸಣ್ಣ ಕಥೆ. ಸಮುದ್ರದ ಮಂಥನದ ಸಮಯದಲ್ಲಿ ಅಮೃತ ಕಲಶ ಹೊರಬಂದಿತು ಎಂದು ಪುರಾಣಗಳು ಹೇಳುತ್ತವೆ. ಅಂದಿನಿಂದ ಕಲಶವನ್ನು ಶುಭ ಮತ್ತು ಅಮೃತದ ಸಂಕೇತವಾಗಿ ಪರಿಗಣಿಸಲಾಗಿದೆ.
ಮುಖ್ಯ ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ, ಕಳಶ ಇಟ್ಟರೆ ಮಾತ್ರ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಭಾವಿಸಬಾರದು. ಆದರೆ ಕಲಶವು ಭಕ್ತಿ, ಪಾವಿತ್ರ್ಯ ಮತ್ತು ಶುಭದ ಸಂಕೇತವಾಗಿದೆ. ಮನೆಯಲ್ಲಿ ಭಕ್ತಿಯ ವಾತಾವರಣ ನಿರ್ಮಾಣವಾಗಲು ಇದು ಸಹಾಯ ಮಾಡುತ್ತದೆ. ಕಲಶ ಪ್ರತಿಷ್ಠಾಪನೆ ಮಾಡಿದರೆ ಲಕ್ಷ್ಮಿಯು ನೆಲೆಸುತ್ತಾಳೆ ಎಂಬುದು ಪುರಾಣಗಳಲ್ಲಿದೆ. ಮನೆಯಲ್ಲಿ ಕಳಶ ಇಡುವ ಸಂಪ್ರದಾಯವು ಕೇವಲ ಆಚರಣೆಯಲ್ಲ, ಅದು ನಮ್ಮ ಸಂಸ್ಕೃತಿ, ಭಕ್ತಿ ಮತ್ತು ಶುಭದ ಪ್ರತೀಕವಾಗಿದೆ. ನೀವು ಮನೆಯಲ್ಲಿ ಕಳಶ ಸ್ಥಾಪಿಸುತ್ತೀರಾ? ಕಾಮೆಂಟ್ನಲ್ಲಿ ಓಂ ಎಂದು ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಳಶ ಇಟ್ಟು ಎಲ್ಲರೂ ಪೂಜಿಸಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ವಂದನೆಗಳು. ಹರ ಹರ ಮಹಾದೇವ.